ಯಾವ ಚಾನಲಪ್ಪ? ಸಿಂಪಲ್ ಕನ್ನಡ. ಫಸ್ಟ್ ಬೇಕ್ರಿ ಬಂದಿದ್ದೀನಿ. ಎಲ್ಲ ಮಣ್ಣಿಂದೆ ಸರ್. ಮತ್ತೆ ಮಣ್ಣಿನ ಪಕ್ಷಿಗಳು ಮಾಡಿದ್ದೀವಿ ನೋಡಿ. ಹೂವು ಇದು ಕೊಡೋ ಮೇಡಮ್ ಬರೀ ಕೊಡೋಕ್ಕೆ ಎಲ್ಲ ಸೇಲಿಗೆ ಇಟ್ಟಿರೋದು. ಏನು ರೇಟ್ ಗಣಪತಿ? ಇದು 100 ರೂಪಾಯಿಗೆ ಒಂದು ಪೀಸ್ ಸರ್. ಅದು ಇದು 80 ರೂಪಾಯಿ. ಮಣ್ಣಿಂದೆ ಅದು? ಎಲ್ಲ ಮಣ್ಣಿಂದೆ ನೋಡಿ. ಇವತ್ತು ಗಾಡಿನ ಅಮಾವಾಸ್ಯೆ ಅಲ್ಲ, ಇವತ್ತು ಪೂಜೆ ಮಾಡಿ ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಪೂಜೆ ಮಾಡಿ ಗಾಡಿನ. ಇದ್ರಲ್ಲಿ ಒಂದು ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ ಹಾಕ್ತೀನಿ ನೋಡ್ರಿ. ಹಾಯ್ ಹಲೋ ನಮಸ್ಕಾರ ಗೈಸ್. ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಗೈಸ್. ಇವತ್ತು ಆ್ಯಕ್ಚುಲಿ ಇವಾಗ ಬೆಳಗಿಂದ ಮನೇಲಿ ಆರಾಮಾಗೆ ಮಲ್ಕೊಂಡು ರೆಸ್ಟ್ ಮಾಡ್ತಿದ್ದೆ ಆಯಿತಾ. ಇವಾಗ ಆ್ಯಕ್ಚುಲಿ ನಾಳೆ ರಾತ್ರಿ ಟಿಕೆಟ್ನ ಬುಕ್ ಮಾಡಿಸ್ಬರೋಕ್ಕೆ ಇವಾಗ ಹೋಗ್ತಿದ್ದೀವಿ. ನಾಳೆ ನೈಟ್ ಹೋಗ್ಬೇಕು, ಅದಕ್ಕೋಸ್ಕರ ಇವತ್ತು ಹೋಗ್ತಿದ್ದೀವಿ ರಿಸರ್ವೇಷನ್ ಮಾಡಿಸ್ಬರೋಕ್ಕೆ ಅಂತ. ಗೊತ್ತಿಲ್ಲ ಸಿಗುತ್ತಾ ಇಲ್ಲ ಅಂತ. ನಾನು ನಮ್ಮ ಫ್ರೆಂಡ್ ಇಬ್ಬರು ಹೋಗ್ತಿದ್ದೆ. ಬನ್ನಿ ನೋಡುವ ಸಿಗುತ್ತಾ ಇಲ್ಲ ರಿಸರ್ವೇಷನ್ ಮಾಡ್ಸೋಕ್ಕೆ ಅಂತೇಳಿ. ಎಸ್ ಅನ್ಕೊಳ್ತಾ ಹೋಗುವ. ಲೆಟ್ಸ್ ಗೋ. ಅಡ್ವಾನ್ಸ್ ರಿಸರ್ವೇಷನ್ ಹತ್ರ ಬಂದಿದ್ದೀವಿ. ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಅಲ್ಲಿ ನಮ್ಮ ಫ್ರೆಂಡು ಬಂದಿದ್ದಾನೆ. ನಿಮ್ಮ ಮಾತಾಡ್ಸೋದು ಸ್ವಲ್ಪ ಎಜಿಟೇಷನ್. ಇವಾಗ ಅಡ್ವಾನ್ಸ್ ರಿಸರ್ವೇಷನ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಬರೋದಕ್ಕೆ ಹೋಗುವ. ನೋ ಪಾರ್ಕಿಂಗ್ ಫೈನ್ 500 ರೂಪೀಸ್. ನೋ ಪಾರ್ಕಿಂಗ್ ಅಂತ ಇವತ್ತು ನಾನು ಆ್ಯಕ್ಚುಲಿ ಒಂದು ಚಾಲೆಂಜ್ ಮಾಡೋಕ್ಕೆ ಅಂತೇಳಿ ಹೊರಡ್ತಿದ್ದೀನಿ. ಮಧ್ಯಾಹ್ನ ಈಗ 4 ಗಂಟೆ. ಏನು ಚಾಲೆಂಜ್ ಅಂತ ಅಂದರೆ, ಈಗ ನಾನು ಎಲ್ಲ ಬೇಕ್ರಿಗಳಿಗೆ ಹೋಗಿ ಒಂದೊಂದು ಸ್ವೀಟ್ ತಿನ್ನಬೇಕು. ವೆರೈಟಿ ಸ್ವೀಟ್ನ ವೆರೈಟಿ ಬೇಕ್ರಿ ಒಳಗೆ ತಿನ್ನಬೇಕು. ತಿಂದು ಅವರು ನೆಕ್ಸ್ಟ್ ಸ್ವೀಟ್ ತಗೊಳಕ್ಕೆ ಹೇಳಿದ್ರೆ ನಾನು ಏನು ಕಾರಣ ಹೇಳ್ತೀನಿ ಅಂತ ನೋಡ್ಬೇಕು. ಏನು ಕಾರಣ ಹೇಳೋದು ಅದೇ ಗೊತ್ತಾಗ್ತಿಲ್ಲ. ಸ್ವೀಟ್ ಇವಾಗ ಕೇಳಿರೋ ಒಂದು ಪೀಸ್ ಕೊಡ್ತಾರೆ ಸರಿನಾ, ಬಟ್ ಸ್ವೀಟ್ ತಿಂದಮೇಲೆ ಏನು ಕಾರಣ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಲೆಟ್ಸ್ ಸಿ, ನೋಡುವ ಅಲ್ಲೇ ಹೋಗಿ. ಫಸ್ಟ್ ಬೇಕ್ರಿ ಬಂದಿದ್ದೀನಿ. ಇಲ್ಲಿ ನಮ್ಮ ಮನೆ ಹತ್ರನೇ ಇದ್ದಿದ್ದು ವಾರಿಯರ್ ಕೇಕ್ ಹೌಸ್ ಅಂತೇಳಿ. ಬನ್ನಿ ಫಸ್ಟ್ ಬೇಕ್ರಿ ಇದೆ. ಲೆಟ್ಸ್ ಗೋ. ಗೈಸ್ ಇಷ್ಟು ಥರ ಸ್ವೀಟ್ ಇದ್ದಾವೆ. ಅಲ್ಲಿ ಇದೆ ಸ್ವೀಟ್ ಅಂಕಲ್, ಇದೆ ಹೆಸರು ಕಲಕ. ಎಂಥ ಹೆಸರು ಸ್ವೀಟಿಂದು? ಹಾಂ, ಜಿಲೇಬಿ, ಪೇಡ, ಕಾಜು ಪೇಡ. ಇದು ಅಲ್ಲಿದೆ ಹೆಂಗೆ? ಇದು ಒಂದು ಸ್ವಲ್ಪ ಟೇಸ್ಟಿ ಕಾಣು. ಗೈಸ್ ಪೇಡ ತಗೊಂತೀನಿ. ಯೂಟ್ಯೂಬ್ ಬ್ಲಾಗ್ ಮಾಡ್ತೀನಿ. ಯಾವ ಚಾನಲಪ್ಪ? ಸಿಂಪಲ್ ಕನ್ನಡ. ಒಂದು ಪೇಡ ತಗೊಂಡಿದ್ದೀನಿ. ನಮ್ಮಮ್ಮ ಇದ್ದಾರೆ, ಕರ್ಕೊಂಬರ್ತೀನಿ. ನನಗೆ ಸ್ವೀಟ್ ಯಾಕೆ ತಗೊಂಡು ಗೊತ್ತಾಗ್ತಿಲ್ಲ, ಕರ್ಕೊಂಬರ್ತೀನಿ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ದ ದೋಸೆ ನಂಗೆ ತುಪಕ್ಕನ್ ದಬಾಕ್ಬಿಟ್ಟು. ಅಲ್ಲೋಗಿ ನನ್ನ ಆ್ಯಕ್ಚುಲಿ ಒಂದು ಡೇಟಲ್ಲಿ ಮುಗಿಸ್ಕೊಂಬಂದೆ ಚಾಲೆಂಜ್ನ ಆಯಿತಾ, ಸಕ್ಸಸ್ಫುಲಿ. ಬಟ್ ಇಲ್ಲಿ ನನಗೆ ಚಾಲೆಂಜ್ ಇದೆ ಒಂದು ಅಂತ. ನಾನೇ ಈಗ ಆಲ್ರೆಡಿ ಒಂದು ಚಾಲೆಂಜ್ ಹಾಕೊಂಡಿದ್ದೀನಿ, ಮತ್ತು ಇದರಲ್ಲಿ ಒಂದು ಮಧ್ಯೆ ಚಾಲೆಂಜ್ ನನಗೆ. ಇಲ್ಲಿ ಇದು ಸರ್ಕಲ್ ಯಾವುದಿದ್ದು DCM ಸರ್ಕಲಲ್ಲಿದೆ ಆಯಿತಾ. ಇಲ್ಲಿ 3 ಬೇಕ್ರಿ ಒಂದೇ ಹತ್ರದ್ದು. ಒಂದು ಬೇಕ್ರಿಗೆ ಹೋದರೆ ಇನ್ನೊಂದು ಬೇಕ್ರಿ ನೋಡ್ತಾರೆ. ಸ್ಕೋರ್ಸ್ ಮಾಡ್ತಾರೆ ಆಯಿತಾ. ಕಾರ್ಡ್ ತೋರಿಸ್ತೀನಿ ನಿಮಗೆ ನೋಡಿರಿ. ಇಲ್ಲಿ
ಇಲ್ಲೊಂದು ಬೇಕ್ರಿ ಐತೆ SS ಅಂತೇಳಿ, ಅಲ್ಲೊಂದು ಬೇಕ್ರಿ, ಅದೇ ಈ ಕಡೆ ಅಪೋಸಿಟ್ ಒಂದು ಬೇಕ್ರಿ ಆಯಿತಾ. ಇವಾಗ ನಾನು ಇಲ್ಲಿ ಹೆಂಗೆ ಚಾಲೆಂಜ್ನ ಮಾಡ್ತೀನಿ ಅನ್ನೋದೇ ನನಗೆ ಒಂದು ಇಷ್ಟ ಆ್ಯಕ್ಚುಲಿ. SSM ಬೇಕ್ರಿ ಒಳಗೆ ಸ್ವಲ್ಪ ಪ್ರೆಷರ್ ಆಗ್ಬೋದು ನನ್ನ ಪ್ರಕಾರ. ಈಗ ಈ ಕಡೆ ಇದ್ದೀನಿ ಬೇಕ್ರಿಗೆ ಬಂದಿದ್ದೀನಿ, ಅಲ್ಲಿ ಸ್ವಲ್ಪ ಜನ ಇದ್ರು ಅಂತೇಳಿ. ಈ ಕಡೆ ಜನ ಇದ್ದಾರೆ, ಬಟ್ ಒಬ್ಬರು ಇದ್ದಾರೆ, ನಡೀತದೆ. ಈಗ ಅಣ್ಣ ಈ ಸ್ವೀಟ್ ಯಾವುದು? ಗೋಲಿ ಪೇಡ ಅಂತ ಇದು ಗೊತ್ತಿಲ್ಲ ನನಗೆ. ನಾನು ಈ ಪೇಡ ತಿಂದಿದ್ದೀನಿ, ಇದನ್ನು ತಿಂದಿದ್ದೀನಿ, ಇದನ್ನು ತಿಂದಿಲ್ಲ. ಎಷ್ಟು ಬರೋದು? 4 kg 120. ಒಂದು ಟೇಸ್ಟ್ ಕೊಡ್ರಿ. ಗೈಸ್ ಈ ಥರ ಹಿಂಗಿದೆ ನೋಡಿ ಸ್ವೀಟ್, ಹಾಲಿಂದ ಮಾಡಿರೋದಂತ ಗೈಸ್ ಇದು. ಗೋಲಿ ಸೋಡ ನನಗೆ ಜಾಸ್ತಿ ಸ್ವೀಟ್ ತಿನ್ನೋಕ್ಕಾಗಲಿಲ್ಲ, 2 ಸ್ವೀಟಿಗೆ ತಲೆಗೆ ಮತ್ತು ನಾನು ಸ್ವೀಟ್ ಆ್ಯಕ್ಚುಲಿ ತಿನ್ನಲ್ಲ, ಅದಕ್ಕೆ ವಾಪಸ್ ಬಂದುಬಿಟ್ಟೆ. ಇವಾಗ ಮಸಾಲೆ ಪುಡಿ ಆರ್ಡ್ರ್ ಮಾಡಿದ್ದೀನಿ. ಸ್ವೀಟ್ ನಾನು ಜಾಸ್ತಿ ತಿನ್ನಲ್ಲ, ಹಾಗಾಗಿ ಯಾವಾಗ ಒಂದು ತಿಂಗಿಲ್ಲ, ಭಾಳ ತಿಂದರೆ ಆಗುತ್ತೆ, ಅದಕ್ಕೆ ವಾಪಸ್ ಬಂದೆ. ಮಸಾಲೆ ಪುರಿ ಬರುತ್ತೆ. ಸ್ವಲ್ಪ ಖಾರ ಇರಲಿ ಬೈ, ಮಸಾಲೆ ಪುರಿ ತಿಂದು ಸಿಗ್ತೀನಿ. ಓಕೆ ಗೈಸ್, ಫೈನಲಿ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇದೇ ಥರ ಮುಂದೆ ಕ್ರೇಜಿ ಚಾಲೆಂಜ್ಗಳಲ್ಲಿ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಜೊತೆಗೆ ಬಾಯ್ ಬಾಯ್, ಎಲ್ಲರಿಗೂ ನಮಸ್ತೆ, ಬಾಯ್ ಬಾಯ್ ಗೈಸ್, ಟೇಕ್ ಕೇರ್.